ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ. ಸಿನಿಮಾ ಅಭಿಮಾನಿಯಾಗಿ, ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಇದು 2ನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಇದೆ. ಟ್ರೇಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟಿವೆ. ಸೊ ಕಥೆಯಲ್ಲಿ ಸಾಕಷ್ಟು ಟ್ಯಾಂಜೆನ್ಸ್ ಇದೆ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಹಾರರ್ ಫೀಲ್ ಬರುತ್ತೆ, ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ. ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ. ಗುರು ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಅಂಡ್ ಸಾರಿ, ಸ್ವಲ್ಪ ಡಿಲೇ ಆಯ್ತು. ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್, ಅದ್ಭುತವಾದ ಸಾಂಗ್ಸ್, ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ, ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅಂದರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದ್ದಾಗ ಜನ ಎಲ್ಲ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ. ಸೊ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ, ಅದು ಖುಷಿ ಇದೆ ನಮಗೆ. ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು. ನಮ್ಮ ಪ್ರೊಡ್ಯೂಸರ್ ಗುರು ಬಂದಿ ಸರ್ ಆಗಿರ್ಲಿ, ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ. ಸೊ ನಾನು ಈ ಸಿನಿಮಾ, ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ. ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ, ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ. ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಅವಾಗ ಆಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರಲಿಲ್ಲ. ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿರೋ ಟೈಮಲ್ಲಿ ನನಗೆ ಧೀರ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು. ಅಲ್ಲಿಂದ ನಾನು ಒಂದು 7-8 ಸಿನಿಮಾಗಳನ್ನು ಸೈನ್ ಮಾಡಿ ಲಾಸ್ಟ್ ಇಯರ್ 2 ರಿಲೀಸಸ್ ಆಯಿತು, ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ. ಆ್ಯಂಡ್ ಈ ವರ್ಷ ಈ ಸಿನಿಮಾ. ಸೊ ಹಂಗಾಗಿ ಧೀರ ಸಾಮ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ. ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಆಗಿ ಟಚಲ್ಲಿದ್ದೆ. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇರ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು, ಯಾವತ್ತೂ ಮರಿಬಾರ್ದು. ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ, ನಮ್ಮ ಇಡೀ ಟೀಮ್ ಇದೆ. ತುಂಬಾ ಖುಷಿ ಆಯ್ತು ಎಲ್ಲರನ್ನ ಮತ್ತೆ ಸಿಗೋದಕ್ಕೆ. ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಸ್ಪೋಕನ್ ಇನಫ್. ಸರ್, ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ, ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್, ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್. ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು, ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಫೆಬ್ರವರಿ 16th ಸಿನಿಮಾ ರಿಲೀಸ್ ಆಗ್ತಿದೆ. ಬನ್ನಿ, ಸಿನಿಮಾ ನೋಡಿ. ಬೆಳೆಯುವಂಥ ಎಲ್ಲ ಕಲಾವಿದರಿಗೂ ನಿಮ್ಮ ಸಪೋರ್ಟ್ ಬೇಕು, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಇಬ್ರಿಗೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ಸಾಮ್ರಾಟ್ ಈ ಒಂದು ದಿನಕ್ಕೆ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದೆ. ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಯಾವಾಗ ಸರ್, ಯಾವಾಗ ತೋರಿಸ್ತೀರಿ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ. ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು. ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ. ಆಮೇಲೆ ಚೇತನ್ ಸರ್ 2 ಸಾಂಗ್ ಬರೆದಿರೋದು. ಆಗಲೇ ನೀವು ಕೇಳ್ದಂಗೆ ಒಂದು ಸಿನಿಮಾಗೆ 1 ಸಾಂಗ್ ಬರೀತಾರೆ, ಬಟ್ ಅವ್ರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ. ಸಾಂಗು ಕೂಡ ನೋಡಿದ್ದೀನಿ. ಕ್ಯಾರೆಕ್ಟ್ರು ರಿವೀಲ್ ಮಾಡೋ ಹಾಗಿಲ್ಲ, ಆಮೇಲೆ ಕಥೆನೂ ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಅಲ್ಲ, ಏನು ಅನ್ನೋದು ಅಂದರೆ ಕ್ಯಾರೆಕ್ಟರ್ ರಿವೀಲ್ ಆಗಿದೆ, ಬಟ್ ಕಥೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ. ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಯಾಕಂದರೆ ಎಲ್ಲರದು ಹಾಗೆ ಇದೆ. ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ, ಅಂದರೆ ರಿವೀಲ್ ಆಗಿದೆ ವಿಜುವಲಿ, ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವುದು ಒಂಥರ ಚೈನ್ ಲಿಂಕೇನೆ. ಇಬ್ರು ಕಾಪೆ, ಬಟ್ ಅವ್ರ ಪಾತ್ರ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ, ತೂಕದಲ್ಲಿದೆ. ಹಾಗಾಗಿ ಅದನ್ನ ಸ್ಕ್ರೀನ್ ಮೇಲೆ ನೋಡೋದು ಅಲ್ವಾ. ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದೆ. ಅಲ್ಲೂ ಕೇಳ್ತಾ ಇದ್ದೆ, ಒಂಚೂರು ತೋರಿಸಿ, ಇನ್ನೊಂದು ಇದಾದ್ಮೇಲೆ ಒಂದು ಸೀನ್ ತೋರಿಸಿ, ಚೂರು ಮುಂದೆ ತೋರಿಸಿ ಅಂತ. ಇಲ್ಲ ಸರ್, ನಿಮ್ಗೆ ಏನೇ ಇದ್ರು ಥಿಯೇಟ್ರಲ್ಲೇ ತೋರಿಸ್ತೀನಿ ಅಂತ. ನಿಜವೂ ಆ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ. ಆ ಡೈರೆಕ್ಟ್ರುಗಳು ಕೂಡ ಅದೇ ರೀತಿ ಬೆಳೆಸ್ಕೊಬೇಕು. ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ. ಆ ಒಂದು ಕ್ಯೂರಿಯಾಸಿಟಿ ಇದ್ರೇ ಚೆಂದ.
ಪ್ರೊಡ್ಯೂಸರ್ ಇವರು ಗಂಡ ಹೆಂಡತಿ ಅಂತ ಅಂದ್ರು, ಅದು ನಾವು ನೋಡಿಲ್ಲ. ಯಾಕಂದ್ರೆ ಮಕ್ಕಳಾಗಿದ್ರೆ ಗ್ಯಾರಂಟಿ ಸಿಕ್ಕಿರೋದು, ಸಿನಿಮಾನೇ ಮಕ್ಕಳು ಮಗು ಅಂತ ಅನ್ಕೊಳೋಣ. ಮುಖ್ಯವಾಗಿ ನಾನು ಹೇಳಕ್ಕೆ ಏನ್ ಬಯಸಿದ್ದು ಅಂದ್ರೆ, ಅದು ಯಾಕೆ ಏನು ಅಂತ ಗೊತ್ತಿಲ್ಲ, ಸೆಟ್ ಅಲ್ಲಿ ಮತ್ತೆ ಸ್ಟುಡಿಯೋಲಿ ಯಾವಾಗಲೂ ಅವ್ರ ತಾಯಿ ಜೊತೆಲಿ ಇರೋರು, ಅದು ನೆನ್ಪು ಮಾಡ್ಕೊಂಡೆ ನಾನು. ಬಂದಿದಾರ ಅಮ್ಮ, ಇಲ್ಲಿದ್ದೀರಾ? ಕೈ ಎತ್ಬಿಡಿ. ಪ್ರತಿದಿನ ಪವನ್ ಹಿಂದೆ ಅವರು ಇರೋರು ಎಲ್ಲಾರು ಜ್ಞಾಪಿಸ್ಕೊಂಡ್ರೆ ಅದನ್ನ ಮರ್ತ್ಬಿಟ್ಟಿದ್ದೀರಾ, ಅದನ್ನ ಜ್ಞಾಪಿಸ್ಕೋಸ್ಕರ ಲಾಸ್ಟ್ ಅಲ್ಲಿ ಬರ್ತಾ ಇದ್ರಾ, ಐ ಆಮ್ ಸಾರಿ. ಸೊ ಅದೊಂದು ನೆನ್ಪು ಮಾಡ್ಕೋಬೇಕಿತ್ತು. ಎರಡನೇದು, ನಾನು ಈ ಸ್ಟೇಜಲ್ಲಿ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ನಮ್ಮ ಸೀನ್ಗಳು ನಡಿಬೇಕಾದ್ರೆ ಆ ಡೈಲಾಗ್ ಆಗ್ಬೋದು ಅಥವಾ ಶಾರ್ಟ್ ವೈಸ್ ಆಗೋದು, ನಾನು ಕೊಡೋ ಸಲಹೆಗಳನ್ನ ತಗೋತಾ ಇದ್ರಿ. ನಾರ್ಮಲ್ ಆಗಿ ಡೈರೆಕ್ಟರ್ಗಳಿಗೆ ಬಂದ ಆರ್ಟಿಸ್ಟ್ ಅಷ್ಟೇ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಕೆಲವು ಕಡೆ ಕೆಲವರಿಗೆ ಧೋರಣೆ ಇರುತ್ತೆ. ಬಟ್ ಅದೇ ಯಾವುದೇ ರೀತಿಯಾದ ಈಗೋ ಇಲ್ದಂಗೆ ನಾವು ಡಿಸ್ಕಷನ್ ಮಾಡ್ಕೊಂಡು ಡೈಲಾಗ್ಸ್ ಚೇಂಜ್ ಮಾಡ್ಕೊಂಡು ನಮ್ಮ ಶಾರ್ಟ್ಗಳನ್ನ ನಾವು ಮಾಡಿದೀವಿ. ಆ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ, ಆ ಸಹಕಾರ ಕೊಟ್ಟಿದ್ದಕ್ಕೆ ವೇದಿಕೆ ಇದೆ ಎಲ್ಲರ ಮುಂದೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.